ಸೊ ಈಗ ಪಬ್ಲಿಕ್ ಟಿವಿ ಜೊತೆ ಡಾಕ್ಟರ್ ಕಿರಣ್ ಮೃತಪಟ್ಟರಲ್ಲ ಅವರ ಮಾವ ಶಾಂತಿನಾಥ್ ಅವರು ಮಾತಾಡಿದ್ದಾರೆ. ಈ ಹಿಂದೆನೂ ಡಾಕ್ಟರ್ ಕಿರಣ್ ಅವರ ಮೇಲೆ ಹಲ್ಲೆ ಆಗಿತ್ತಂತೆ. ಪತಿಗೆ ಅನೈತಿಕ ಸಂಬಂಧ ಆರೋಪಿಸಿ ಗಲಾಟೆ ಮಾಡಿದ್ರಂತೆ ಪ್ರಿಯಾಂಕಾ. ಇದೇ ವಿಚಾರಕ್ಕೆ ಕಿರಣ್ ಮೇಲೆ ದಾಳಿ ಮಾಡಿದ್ರು ಪ್ರಿಯಾಂಕಾ ಈ ಹಿಂದೆ. ಆಗ ದಾಳಿಯಿಂದ ಡಾಕ್ಟರ್ ಕಿರಣ್ ಪಾರಾಗಿದ್ರು ಅಂತಕ್ಕಂಥ ಮಾಹಿತಿ ಗೊತ್ತಾಗಿದೆ. ಈಗಲೂ ಇದೇ ಕಾರಣಕ್ಕೆ ಹತ್ಯೆ ಆಗಿರೋ ಶಂಕೆ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮೇ ಬಿ ಇರಬಹುದು. ಈ ಥರದ ಇಂಟರ್ನಲ್ಸ್ ಎಲ್ಲ ಏನು ಇಲ್ಲದೇ ಏಕಾಏಕಿ ಕೊಲೆಯಂತಹ ನಿರ್ಧಾರವನ್ನು ತಗೊಳ್ಳೋಕ್ಕಾಗಲ್ಲ. ಅವರ ಅಪ್ಪ ತಂದೆ ತಾಯಿ ಅವರು ಕಷ್ಟಪಟ್ಟು ಅವ್ರನ್ನ ಕಲಿಸಿದ್ದಾರೆ. ಇದ್ದದ ಜಮೀನು ಹೊಲ ಎಲ್ಲ ಮಾರಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ಅವರು ಕಷ್ಟಪಟ್ಟು ಕಲಿಸಿ ಇದು ಮಾಡಿದ್ರು. ಆಮೇಲೆ ಈಕೆದ ಮದುವೆ ಮ್ಯಾರೇಜ್ ಆಗಿ 9 ವರ್ಷ ಆಗಿ ಈಕೆ ಒಂದು ಸ್ವಲ್ಪ ಸರಿನೂ ಇಲ್ಲರಿ. ಸ್ಟಾರ್ಟಿಂಗ್ ಹಿಡಿದು ಹೆಂಡತಿ ಜೊತೆ ಅಂದರೆ ಗಂಡನ ಜೊತೆ ಆಕೆ ಸರಿನೂ ಇಲ್ಲರಿ. ಮದುವೆ ಆಗಿ ಒಂದು 4 ತಿಂಗಳು ಅಷ್ಟೇ ಸರಿ ಇದ್ದಿಲ್ರಿ. ಆಮೇಲೆ ನಂತರ ಏನೋ ಕಿರಿಕಿರಿ ಚಾಲೂನೇ ಇತ್ತು ಆಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪ್ರಾಥಮಿಕ ತನಿಖೆಯ ಮಾಹಿತಿಗಳು ಏನೇನು ಸಿಗ್ತಾ ಇದೆ? ನಿಜ ಅರವಿಂದ್, ಏನು ಮಂಗಳವಾರ ರಾತ್ರಿ ಧಾರವಾಡದ ಡಾಕ್ಟರ್ ಕಿರಣ್ ಅವರ ಏನು ಕೊಲೆ ನಡೆದಿತ್ತು, ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಆದರೆ ಯಾರು ಮನೆಯಲ್ಲಿದ್ದರು, ಯಾರು ಈ ಬಗ್ಗೆ ಏನಂತಿದ್ರೆ ಹೇಳಬೇಕಾಗಿತ್ತು, ಅವರೇ ಏನಂತಿದ್ರೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಮಾಹಿತಿಯನ್ನು ನೀಡ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕೊಡ್ತಾ ಇದ್ದಾರೆ. ಯಾಕಂತಿದ್ರೆ ಆ ಮನೆಯಲ್ಲಿ ಇದ್ದವರೇ ಡಾಕ್ಟರ್ ಕಿರಣ್ ಅವರ ಪತ್ನಿ ಪ್ರಿಯಾಂಕಾ ಮತ್ತು ಅವರ 9 ವರ್ಷದ ಮಗು. ಆ ಮಗು ಏನಂತಿದ್ರೆ ಈಗಲೂ ಕೂಡ ಸ್ಟೇಬಲ್ ಆಗಿಲ್ಲ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಅದ್ರ ಜೊತೆಗೆ ಪ್ರಿಯಾಂಕಾ ಏನಂತಿದ್ರೆ ಒಂದು ಇಂಜೆಕ್ಷನ್ ಏನು ತೆಗೆದುಕೊಂಡಿದ್ರು, ಹೀಗಾಗಿ ಅವರಿಗೆ ಇನ್ನೂ ಮೆಂಟಲ್ ಸ್ಟೆಬಿಲಿಟಿ ಸರಿಯಾಗಿ ಬಂದಿಲ್ಲ. ಅವರ ಮಾಹಿತಿ ಆಧಾರದ ಮೇಲೆ ನಾವೇನಂತಿದ್ರೆ ಈ ಒಂದು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಪ್ರಾಥಮಿಕವಾಗಿ ಆ ಮನೆಯಲ್ಲಿ ಇದ್ದವರೇ 3 ಜನರಲ್ಲಿ ಪ್ರಿಯಾಂಕಾ ಅವರೇ ಏನಂತಿದ್ರೆ ಕೊಲೆ ಮಾಡಿರಬಹುದು ಅನ್ನುವಂಥ ಮಾಹಿತಿಯನ್ನು ಏನು ಕಿರಣನ ಕುಟುಂಬಸ್ಥರು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು FIR ಮಾಡಿದ್ದೀವಿ. ಮುಂದೆ ಇನ್ನೂ ಸಾಕಷ್ಟು ತನಿಖೆ ಮಾಡಬೇಕಾಗಿದ್ದು ಅನ್ನೋ ಮಾಹಿತಿಯನ್ನು ಪೊಲೀಸ್ ಆಯುಕ್ತರು ಕೊಡ್ತಾ ಇರುವಂಥದ್ದು. ಅರವಿಂದ್.